Good evening, everyone. I'm Jayasurya. I'm hosting the session today from Numan's side. So I am introducing Dr. Shanteri Pai. She's a senior resident in the geriatric clinic and services from the Department of Psychiatry in Numan's, Bangalore. We are delighted to have you, ma'am, bringing her expertise and insights from the geriatric unit and her expertise in the geriatric field. So we are happy to hand over the sessions to you, ma'am. ಥ್ಯಾಂಕ್ ಯು ಮಿಸ್ಟರ್ ಜಯಸೂರ್ಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಾಂತೇರಿ. ನಾನು ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಜೀರಿಯಾಟ್ರಿಕ್ ಸೈಕ್ಯಾಟ್ರಿಕ್ ವಿಭಾಗದಲ್ಲಿ. ಈಸ್ ಮೈ ವಾಯ್ಸ್ ಆಡಿಬಲ್? Yeah, you can go ahead. Correct. ಓಕೆ, ಥ್ಯಾಂಕ್ ಯು ಸರ್. ಸೊ ನಾವಿಲ್ಲಿ ಇವತ್ತಿನ ದಿನ ನಮ್ಮ ಸೆಷನ್ ಇರೋದು ಹಿರಿಯ ನಾಗರಿಕರಲ್ಲಿ ಸಾಮಾಜಿಕ ಜಾಲತಾಣದ ಒಂದು ಪರಿಣಾಮಗಳೇನು ಅಂತ ಹೇಳಿ ನೋಡ್ಲಿಕ್ಕೆ. ಸೊ ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಈಗಾಗಲೇ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಮೊಬೈಲ್ ಬಳಕೆ ಹಾಗೂ ಅದರಲ್ಲಿ ಇಂಟರ್ನೆಟ್ ಅಥವಾ ಅಂತರ್ಜಾಲ ಅಂತ ಏನು ಹೇಳ್ತೀವಿ ಅದರ ಬಳಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದು ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಅಥವಾ ಅವರಷ್ಟೇ ಅಲ್ಲ, ವಯೋವೃದ್ಧರಲ್ಲಿ ಸಹ ಇದರ ಬಳಕೆ ಜಾಸ್ತಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ, ಮೊದಲು ಈ ಅಂತರ್ಜಾಲವನ್ನ ಒಂದು ಇಮೇಲ್ ಕಳಿಸ್ಲಿಕ್ಕೆ, ಬೇರೆಯವರಿಗೆ ಒಂದು ಸುದ್ದಿ ತಲುಪಿಸಲಿಕ್ಕೆ ಅಂತ ಹೇಳಿ ಉಪಯೋಗಿಸ್ಲಿಕ್ಕೆ ಶುರು ಮಾಡಿತ್ತು. ಆದರೆ ದಿನ ಹೋಗ್ತಾ ಇದ್ದಾಗೆ ಜನರು ಇದನ್ನ ಬಹಳಷ್ಟು ಕಾರ್ಯಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಉದಾಹರಣೆಗೆ ಆನ್ಲೈನ್ ಖರೀದಿ ಇರಬಹುದು, ಅಥವಾ ಆನ್ಲೈನ್ ಗೇಮಿಂಗ್ ಇರಬಹುದು, ಬ್ಯಾಂಕ್ ವಹಿವಾಟುಗಳು, ಅಥವಾ ಚಿಕಿತ್ಸೆಗೂ ಕೂಡ ಇದು ಅಂತರ್ಜಾಲ ಅಥವಾ ಇಂಟರ್ನೆಟ್ ತುಂಬಾ ಉಪಯೋಗವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಯಾವಾಗ ಇಷ್ಟೊಂದು ಪ್ರಮುಖವಾಗಿ ಜನರು ಉಪಯೋಗಿಸ್ತಿದ್ದಾರೋ, ಅದೇ ರೀತಿಯಲ್ಲಿ ವಯೋವೃದ್ಧರಲ್ಲಿ ಸಹ ಇದರ ಉಪಯೋಗ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸುಮಾರು 2005ರಲ್ಲಿ 8% ಜನರು ಈ ಇಂಟರ್ನೆಟ್ ಅಥವಾ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸ್ತಾ ಇದ್ರು, ಸೋಷಿಯಲ್ ಮೀಡಿಯಾ. ಆದರೆ 2015ರಷ್ಟರಲ್ಲಿ ಆಲ್ಮೋಸ್ಟ್ 75% ಜನರು ಈ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಇದರಿಂದನೇ ನಮಗೆ ಗೊತ್ತಾಗ್ತದೆ ಅದು ಎಷ್ಟು ಮುಖ್ಯವಾದ ಒಂದು ಭಾಗ ಆಗಿದೆ. ಯಾಕಂತ ಹೇಳಿದ್ರೆ, ಇದರಲ್ಲಿ ದೂರ ಇರುವ ಜನರನ್ನು ಸಹ ಒಂದು ಸಂಪರ್ಕ ಮಾಡಲು ಒಂದು ಸಾಧನ. ಆದ್ದರಿಂದ ಈ ಸಾಮಾಜಿಕ ಜಾಲತಾಣ ಅಥವಾ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ. ಸೊ ಈ ತಂತ್ರಜ್ಞಾನ, ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳು ಕಠಿಣ ಸಂದರ್ಭಗಳಲ್ಲಿ ಸಾಮಾಜಿಕ ಬೆಂಬಲವನ್ನು ಒದಗಿಸ್ತಾ ಇದೆ. ಉದಾಹರಣೆಗೆ, ಇವಾಗ 2019-20ರಲ್ಲಿ ಕೋವಿಡ್ ಲಾಕ್ಡೌನ್ ಶುರುವಾಯಿತು. ಬಹಳಷ್ಟು ಜನರ ಕುಟುಂಬದವರು ಅಥವಾ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲ ಹಲವಾರು ದೇಶಗಳಲ್ಲಿ, ರಾಜ್ಯಗಳಲ್ಲಿ ಅಥವಾ ಬೇರೆ ಬೇರೆ ಪಟ್ಟಣದಲ್ಲಿ ಇದ್ರು. ಸೊ ಅವರನ್ನ ಭೇಟಿ ಮಾಡಲಿಕ್ಕೆ ತಾವಾಗಿ ವೈಯಕ್ತಿಕವಾಗಿ ಹೋಗಿ ಬರೋದು ಒಂದು ಕಷ್ಟ ಸಂಗತಿ ಆಗಿತ್ತು. ಆ ಸಮಯದಲ್ಲಿ ಈ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ಜನರನ್ನ ಒಡನಾಟ ಸುಲಭ ಮಾಡಿತ್ತು. ಸೊ ಅದು ಒಂದು ಇದರ ಪ್ರಮುಖ ಒಂದು ಪಾತ್ರ ಅಂತ ಹೇಳಬಹುದು. ಹಾಗಾಗಿ ಈ ಜಾಲತಾಣಗಳ ಒಳ್ಳೆಯ ಪರಿಣಾಮ ಹಾಗೂ ದುಷ್ಪರಿಣಾಮಗಳನ್ನು ಅರಿತು ಅದರ ಬಗ್ಗೆ ನಾವು ಚಿಂತಿಸಬೇಕಾಗ್ತದೆ. 2021ರಲ್ಲಿ ಒಂದು ಸಂಶೋಧನೆಯ ಪ್ರಕಾರ ತಿಳಿದಿದ್ದೇನಂತ ಹೇಳಿದ್ರೆ, ನಿಯಮಿತವಾಗಿ ಅಥವಾ ಲಿಮಿಟೆಡ್ ಆಗಿ, ಕಂಟ್ರೋಲ್ಡ್ ಆಗಿ ಈ ಸಾಮಾಜಿಕ ಜಾಲತಾಣವನ್ನ ಉಪಯೋಗಿಸಿದರೆ ಏಕಾಂಗಿತನದ ಭಾವನೆ ಕಡಿಮೆ ಆಗ್ತದೆ ಅಂತ ಹೇಳಿ. ಸೊ ಏಕಾಂಗಿತನದ ಭಾವನೆ ಇತ್ತು ಅಂತ ಹೇಳಿದ್ರೆ, ಬಹಳಷ್ಟು ಸರಿ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಅಥವಾ ಯಾರ ಜೊತೆ ಮಾತಾಡ್ಬೇಕಂತ ಮನಸ್ಸಾಗದೆ ಇರೋದು, ಅಥವಾ ಬೇಜಾರು, ದುಃಖ, ಖಿನ್ನತೆ ಈ ತರ ಸಮಸ್ಯೆಗೆ ಒಳಗಾಗ್ತಾರೆ. ಆದ್ರೆ ಯಾವಾಗ ಈ ಸಾಮಾಜಿಕವಾಗಿ ಎಲ್ಲರೊಟ್ಟಿಗೆ ಸಂಪರ್ಕ ಕಲ್ಪಿಸ್ಕೊಳ್ತಾರೆ, ಅವಾಗ ಈ ಏಕಾಂಗಿತನ ಒಟ್ಟಾರೆ ಆರೋಗ್ಯನು ಮತ್ತು ಅವರ ಸಂತೃಪ್ತಿಗೆ ಇದು ಸಹಕಾರಿಯಾಗ್ತಾ ಹೋಗುತ್ತೆ. ಜೊತೆಗೆ ವೃದ್ಧರಲ್ಲಿ ನಾವು ಇದರ ಬಗ್ಗೆ ಮಾತಾಡೋದಾದ್ರೆ, ನಿವೃತ್ತಿಯ ನಂತರ ಅಥವಾ ಪೋಸ್ಟ್ ರಿಟೈರ್ಮೆಂಟ್ ಬಹಳಷ್ಟು ಜನರು ಅವರ ಸಹೋದ್ಯೋಗಿಗಳ ಜೊತೆಯಲ್ಲಿ ಅಥವಾ ಸ್ನೇಹಿತರ ಜೊತೆಯಲ್ಲಿ
ಕಾಂಟ್ಯಾಕ್ಟ್ ಅಥವಾ ಸಂಪರ್ಕ ಇಟ್ಕೊಂಡೇ ಇರೋದಿಲ್ಲ. ಆ ಸಮಯದಲ್ಲಿ ಈ ಸಾಮಾಜಿಕ ಜಾಲತಾಣಗಳು ಟೈಮಿಗೆ ಅಥವಾ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಅವರ ಸ್ನೇಹಿತರನ್ನು ಸಂಪರ್ಕಿಸಲು ಆಗುತ್ತದೆ, ಜೊತೆಗೆ ಸಹೋದ್ಯೋಗಿಗಳನ್ನು ಸಂಪರ್ಕಿಸಲು ಆಗುತ್ತೆ. ಒಂದು ಸಂಶೋಧನೆಯ ಪ್ರಕಾರ ಇನ್ನೊಂದು ಏನು ಮಾಹಿತಿ ತಿಳಿದು ಬಂತು ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಮನೋರಂಜನೆಗಿಂತ ಜಾಸ್ತಿ ಜನರು ಅವರ ಸ್ನೇಹಿತರನ್ನ ತಲುಪಲಿಕ್ಕೆ ಹುಡುಕಾಡ್ತಾರೆ. ಸಾಧಾರಣವಾಗಿ 60% ಜನ ಸ್ನೇಹಿತರನ್ನು ಹುಡುಕಲು ಇದನ್ನ ಉಪಯೋಗಿಸ್ತಿದ್ದಾರೆ ಅಂತ ಹೇಳಿ. ಜೊತೆಗೆ ದೀರ್ಘಕಾಲದ ಅನಾರೋಗ್ಯ ಇರಬಹುದು ಅಥವಾ ಚಲನೆಯಲ್ಲಿ ಅಡಚಣೆ ಇರುವಂತವರು, ಉದಾಹರಣೆಗೆ ದೀರ್ಘಕಾಲದ ಮೂಳೆ ಅಥವಾ ಕೀಲು ಮೂಳೆ ರೋಗ, ಅಥವಾ ಯಾವುದಾದ್ರೂ ಒಂದು ದೀರ್ಘಕಾಲದ್ದು ಅಥವಾ ಹೈಪರ್ ಟೆನ್ಷನ್ ಇರುವಂಥವರು ಅಥವಾ ಸ್ಟ್ರೋಕ್ ಆಗಿರುವಂಥವರು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಸಂಪರ್ಕ ಮಾಡಲು ಕಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಅಂಥವರಲ್ಲಿಯೂ ಸಹ ಮನೆಯಲ್ಲೇ ಕುಳಿತು ಅವರು ಜನಸಂಪರ್ಕ ಮಾಡಲು ಇದೊಂದು ವಿಧಾನ. ಸೊ ಒಟ್ಟಾರೆ ಇದರಿಂದ ಸಮಯ ಸಹ ಕಳೆಯುವುದು ಸುಲಭವಾಗ್ತದೆ, ಜೊತೆಗೆ ಜನರೊಂದಿಗೆ ಸಂಪರ್ಕ ಇರೋದ್ರಿಂದ ಮನಸ್ಸಿಗೆ ಒಂದು ಉಲ್ಲಾಸ ಅಥವಾ ಉತ್ಸಾಹ ಬರೋದು ಸಹ ಒಂದು ವಿಷಯ. ಇದರ ಜೊತೆಯಲ್ಲಿ ವೃದ್ಧರಲ್ಲಿ ಮೊಬೈಲ್ ಬಳಕೆ ಅಥವಾ ಸಾಮಾಜಿಕ ಜಾಲತಾಣದ ಬಳಕೆಯಿಂದ ಆತ್ಮವಿಶ್ವಾಸ ಸಹ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂತ ಹೇಳಿದ್ರೆ ಮಾಹಿತಿ ಸುಲಭವಾಗಿ ಸಿಗುತ್ತದೆ ಇದು ಸಾಮಾಜಿಕ ಜಾಲತಾಣಗಳಲ್ಲಿ, ಜೊತೆಗೆ ತಮ್ಮ ಮನಸ್ಸಿನಲ್ಲಿರೋ ಯಾವುದಾದ್ರೂ ಒಂದು ವಿಚಾರವನ್ನ ಹಂಚಿಕೊಳ್ಳೋದು ಸಹ ಸುಲಭವಾಗ್ತಾ ಹೋಗುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಯುವಕರು ತಮ್ಮ ಮನೆಯಲ್ಲಿರುವ ಹಿರಿಯ ನಾಗರಿಕರ ಈ ಸಾಮರ್ಥ್ಯದ ಬಗ್ಗೆ ಅರಿತುಕೊಂಡಿರಲ್ಲ. ಸೊ ಕೆಲವೊಂದು ಸರಿ ಅವರಲ್ಲಿ ಒಂದು ಭಯ ಅಥವಾ ಆತಂಕ ಇರುತ್ತೆ. ಏನಂತ ಹೇಳಿದ್ರೆ, ಈ ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ ಯೂಸೇಜ್ ಹೇಗೆ ಮಾಡ್ತಾರೆ, ಅದರ ಬಗ್ಗೆ ಅವ್ರಿಗೆ ತಿಳಿದಿರುತ್ತದೋ ಇಲ್ವೋ, ಅಥವಾ ಇದರಿಂದ ಏನಾದರೂ ಅವರಿಗೆ ರಿಸ್ಕ್ ಆಯಿತು ಅಥವಾ ಅವರಿಗೆ ಏನಾದರೂ ತೊಂದರೆ ಆಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಕೆಲವೊಂದು ಅವರಿಗೆ ಸೋಷಿಯಲ್ ಮೀಡಿಯಾ ಯೂಸೇಜ್ನ ಕಡಿಮೆ ಮಾಡಲಿಕ್ಕೆ ಅಥವಾ ತಡೆಗಟ್ಟೋದು ಸಂದರ್ಭಗಳು ಬಂದಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಇದರಲ್ಲಿ ಅಡ್ವಾಂಟೇಜಸ್ ಇದೆ, ಜೊತೆಗೆ ಡಿಸ್ಅಡ್ವಾಂಟೇಜಸ್ ಸಹ ಅಷ್ಟೇ ಇದೆ. ಹಾಗೆ ಅದರ ದುರ್ಬಳಕೆ ಸಹ ಜಾಸ್ತಿ ಆಗ್ತಾ ಇರೋದ್ರಿಂದ ಅದರ ಬಗ್ಗೆ ಸಹ ಗಮನ ವಹಿಸಬೇಕಾಗುತ್ತದೆ. ಹಾಗಂತ ಹೇಳಿ ಪೂರ್ತಿ ಯಾರನ್ನು ಅದರ ಉಪಯೋಗದಿಂದ ತಡೆಗಟ್ಟುವುದು ಅದು ಆ ಥರ ಅದನ್ನು ಮಾಡಬಾರ್ದು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಸೊ ಈ ಸೋಷಿಯಲ್ ಮೀಡಿಯಾಸ್ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಜನರೊಟ್ಟಿಗೆ ಒಡನಾಟ ಅಷ್ಟೇ ಅಲ್ಲದೆ ತುಂಬ ಸಂದರ್ಭಗಳಲ್ಲಿ ಮನೋರಂಜನೆ ಸಹ ಸಿಗ್ತಾ ಹೋಗ್ತಾ ಇದೆ. ಉದಾಹರಣೆಗೆ ಸ್ಪೋರ್ಟ್ಸ್ ಲೈವ್ ಟೆಲಿಕಾಸ್ಟ್ ಇರಬಹುದು, ಅಥವಾ ಯಾವುದಾದ್ರೂ ಒಂದು ಲೈವ್ ಮ್ಯೂಸಿಕ್ ಸೆಷನ್ ಅಥವಾ ಯೋಗ ಸೆಷನ್, ಈ ಥರ ಬಹಳಷ್ಟು ಚಟುವಟಿಕೆಗಳನ್ನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಹರಿಬಿಡ್ತಾ ಇರ್ತಾರೆ. ಜೊತೆಗೆ ಜ್ಞಾನಾತ್ಮಕ ಚಟುವಟಿಕೆಗಳು ಸಹ ಈ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣಿಸ್ಲಿಕ್ಕೆ ಸಿಗುತ್ತೆ. ಉದಾಹರಣೆಗೆ ಸುಡೋಕು ಮಾಡುವಂಥದ್ದಿರಬಹುದು, ಅಥವಾ ವರ್ಡಲ್ ಅಂತ ಹೇಳಿ ಒಂದು ಪಜಲ್ ಮಾಡುವಂಥದ್ದು, ಅಥವಾ ಗ್ರೂಪಲ್ಲಿ ಕೂತು ಚದುರಂಗ ಅಥವಾ ಚೆಸ್ ಆಡೋದು, ಕ್ಯಾರಮ್ ಆಡೋದು, ಈ ಥರದ ಸಹ ಚಟುವಟಿಕೆಗಳು ಸಿಗುತ್ತೆ. ಜೊತೆಗೆ ಕೆಲವೊಂದು ಗುಂಪುಗಳು, ಹವ್ಯಾಸದ ಗುಂಪುಗಳು ಸಹ ಜನರು ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ ಭಜನೆ ಪಠಣ ಅಥವಾ ಯಾವುದಾದ್ರೂ ದೇವರ ನಾಮಗಳ ಪಠಣ, ಇದರ ಒಂದು ಗುಂಪುಗಳು ಸಹ ನಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಯಾವಾಗ ಜನರು ಈ ಥರ ಒಡನಾಟದಲ್ಲಿ ಇರ್ತಾರೆ, ನಕಾರಾತ್ಮಕ ಯೋಚನೆಗಳು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಜನರಿಗೆ ತಮ್ಮ ಮಾಹಿತಿ ಹಾಗೂ ಅವರ ಹಕ್ಕುಗಳ ಬಗ್ಗೆ ಸಹ ಈ ಸಾಮಾಜಿಕ ಜಾಲತಾಣಗಳಿಂದ ಸುಲಭವಾಗಿ ಮಾಹಿತಿ ಸಿಗ್ತಾ ಹೋಗ್ತದೆ. ಆದರೆ ಇಷ್ಟೆಲ್ಲ ಇದರ ಬಳಕೆ ಅಥವಾ ಇದರ ಒಂದು ಒಳ್ಳೆ ಪರಿಣಾಮಗಳಿದ್ದರೂ ಸಹ ಈ ಸಾಮಾಜಿಕ ಜಾಲತಾಣಗಳಿಂದ ಕೆಲವೊಂದು ಬಾರಿ ಜನರಿಗೆ ತೊಂದರೆ ಉಂಟಾಗುತ್ತದೆ. ಮೊದಲನೆಯದಾಗಿ ಏನಂತ ಹೇಳಿದ್ರೆ, ನಾವು ಕೇಳಿರಬಹುದು, ಯಾವುದಾದ್ರೂ ದುರ್ಘಟನೆಯ ವಿಚಾರ ಪದೇ ಪದೇ ನೋಡೋದ್ರಿಂದ ಅದರಿಂದ ಸಹ ಜನರಿಗೆ ಖಿನ್ನತೆ, ಆತಂಕ, ಭಯ, ಈ ಥರ ಸಮಸ್ಯೆಗಳು ಶುರುವಾಗುತ್ತೆ. ಇನ್ನೊಂದು
ಇದರ ತೊಂದರೆ ಏನಂತ ಹೇಳಿದ್ರೆ, ಯಾರಾದರೂ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದವರಿಗೆ ಆ, ಈ ಯಾವುದಾದ್ರೂ ದುರ್ಘಟನೆಯ ಮಾಹಿತಿ ಕೊಟ್ಟಾಗ ಅವರಲ್ಲಿ ಕಾಯಿಲೆ ಲಕ್ಷಣಗಳು ಆ, ತಕ್ಷಣ ಜಾಸ್ತಿ ಆಗುವಂಥದ್ದು ಅದು ಸಹ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಿರುವಾಗ ಈ ಮಾಹಿತಿ ಯನ್ನು ಹೇಗೆ ಹಂಚಿಕೊಳ್ಳಬೇಕು, ಅಥವಾ ಈ ಮಾಹಿತಿಯನ್ನ ಯಾರಿಗೆ ತಲುಪಿಸ್ಬೇಕು, ಯಾರಿಗೆ ತಲುಪಿಸಬಾರ್ದು, ಅದರ ಒಂದು ಆ, ದುಷ್ಪರಿಣಾಮ ಇದರಲ್ಲಿ ಇರ್ತದೆ. ಜೊತೆಗೆ ಕೆಲವೊಂದು ಬಾರಿ ಈ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನಮ್ಮ ವೈಯಕ್ತಿಕ ಮಾಹಿತಿಯನ್ನ ಎಲ್ಲವನ್ನು ಅದರಲ್ಲಿ ಹಂಚ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಅಥವಾ ಭದ್ರತೆಯ ವಿಚಾರವಾಗಿ ದುರ್ಬಳಕೆ ಆಗುವ ಕೆಲವೊಂದು ಸಂದರ್ಭಗಳು ಕಾಣಿಸ್ಲಿಕ್ಕೆ ಸಿಗ್ತವೆ. ಸೊ ಈ ಥರ ಸಮಸ್ಯೆಗಳಿದ್ದಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಸೆಕ್ಯೂರಿಟಿ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ಹಲವಾರು ರೀತಿಯಾದ ಅಥೆಂಟಿಕೇಶನ್ ಫ್ಯಾಕ್ಟರ್ಸ್ ಅಂತ ಹೇಳಿ ಹೇಳ್ತಾರೆ. ಅವನ್ನ ಉಪಯೋಗಿಸಿ ಅಕೌಂಟ್ನ ಸೆಕ್ಯೂರಿಟಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಜೊತೆಗೆ ವಯೋವೃದ್ಧರಲ್ಲಿ ಕೆಲವೊಂದು ಬಾರಿ ಪಾಸ್ವರ್ಡ್ ಸುಲಭವಾದ ಪಾಸ್ವರ್ಡ್ನ ಇಟ್ಟುಕೊಳ್ಳೋದು, ಯಾಕಂತ ಹೇಳಿದ್ರೆ ಅವರಿಗೆ ಮರೆತು ಹೋಗುವ ಸಂದರ್ಭಗಳಿರುತ್ತೆ ಅಂತ ಹೇಳಿ ಸುಲಭವಾದ ಪಾಸ್ವರ್ಡ್ ಇಟ್ಕೊಂಡಿದ್ರು, ಅಥವಾ ರೆಗ್ಯುಲರ್ ಆಗಿ ಒಂದೇ ಪಾಸ್ವರ್ಡ್ ಇತ್ತು ಅಂತ ಹೇಳಿದ್ರೆ ಬೇರೆಯವರು, ಅವರ ಮೊಬೈಲ್ನ ಉಪಯೋಗಿಸೋರು ಅವರ ಪಾಸ್ವರ್ಡ್ನ ಮಿಸ್ಯೂಸ್ ಮಾಡೋದು ಅಥವಾ ಬದಲಾಯಿಸಿ ಅವರಿಗೆ ತಿಳಿಸದೆ ಅದನ್ನು ಉಪಯೋಗಿಸುವುದು, ಈ ಥರ ಸಮಸ್ಯೆಗಳು ಸಹ ಕಾಣಿಸ್ಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಇನ್ನೊಂದು ಜಾಗ್ರತೆ ಏನು ವಹಿಸಬೇಕು ಅಂತ ಹೇಳಿದ್ರೆ, ಹೊಸದಾಗಿ ಕಾಣುವ ಯಾವುದಾದ್ರೂ ಸ್ನೇಹಿತರ ಚಿತ್ರವಿಲ್ಲವಿರುವಂತಹ ಒಂದು ಪ್ರೊಫೈಲ್, ಅಥವಾ ಅವ್ರ ಚಿತ್ರ ಇದ್ರೂ ಅವರ ಬಗ್ಗೆ ಇನ್ಫಾರ್ಮೇಶನ್ ಕರೆಕ್ಟಾಗಿ ಇಲ್ಲದೆ ಇರುವಂಥದ್ದು, ಆ ಥರ ಯಾವುದಾದ್ರೂ ಪ್ರೊಫೈಲ್ ಇತ್ತು ಅಂತ ಹೇಳಿದ್ರೆ ಜಾಗ್ರತೆ ವಹಿಸಬೇಕಾಗತ್ತೆ. ಜೊತೆಗೆ ಒಂದಿಬ್ಬರಲ್ಲಿ ಅವರ ಬಗ್ಗೆ ಮಾಹಿತಿ ತಿಳಿದು ತದನಂತರದಲ್ಲಿ ಆ ಥರ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಪ್ರೊಫೈಲ್ನ ಅಕೌಂಟನ್ನ ಓಪನ್ ಮಾಡಬೇಕಾಗ್ತದೆ. ಜೊತೆಗೆ ಇನ್ನಷ್ಟು ವಂಚನೆಗಳೊಳಗಾಗುವುದು ಯಾವಾಗ ಅಂತ ಹೇಳಿದ್ರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಬಾರಿ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಅಥವಾ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಸ್ಕ್ಯಾಮ್ಸ್, ಈ ಥರದ್ದೆಲ್ಲ ಮೆಸೇಜ್ ಬರ್ತಾನೆ ಇರುತ್ತೆ. ಸೊ ಅವಾಗ ಅದು ಟಚ್ ಸ್ಕ್ರೀನ್ ಮೊಬೈಲ್ ಇತ್ತು ಅಂತ ಹೇಳಿದ್ರೆ ಒಂದೇ ಒಂದು ಬಾರಿ ಅದನ್ನು ಕ್ಲಿಕ್ ಮಾಡಿದರೆ ಅದರಿಂದ ಸಹ ತೊಂದರೆಗೆ ಒಳಗಾಗ್ತಾರೆ. ಸೊ ಆ ಸಮಯದಲ್ಲಿ ಭಯ ಪಡದೇನೆ ಆದಷ್ಟು ಬೇಗ ಇದನ್ನ ಸೈಬರ್ ಕ್ರೈಮ್ ಅಥವಾ ಯಾರಾದರೂ ಅದರ ಬಗ್ಗೆ ತಿಳಿದವರಿಗೆ ಡೈರೆಕ್ಟ್ ಆಗಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ಈ ಥರ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ಮಾಹಿತಿಯನ್ನು ತಿಳಿದುಕೊಂಡಿರುವುದು ಅತ್ಯಗತ್ಯ ಅಂತ ಹೇಳಿ ನಮ್ಮ ಒಂದು ಅನಿಸಿಕೆ. ಜೊತೆಗೆ ಇನ್ನು ಬೇರೆ ಬೇರೆ ಥರದ ವಂಚನೆಗಳು, ಉದಾಹರಣೆಗೆ ವೈಯಕ್ತಿಕ ಮಾಹಿತಿಯನ್ನ ಸಾಮಾಜಿಕ ಜಾಲತಾಣದಿಂದ ತಗೊಂಡು ಅಥವಾ ಅವರ ಫೋಟೋ ಅಥವಾ ವಿಡಿಯೋವನ್ನು ತಗೊಂಡು ಅದನ್ನು ಸಹ ದುರ್ಬಳಕೆ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಇವೆಲ್ಲ ಭದ್ರತೆಯ ದುರ್ಬಳಕೆ. ಇನ್ನೊಂದು, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚು ಸಮಯ ಅದರಲ್ಲೇ ಕಳೆಯೋದು, ಜೊತೆಗೆ ಮನೆಯ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಕಡಿಮೆ ಮಾಡ್ತಾ ಹೋಗೋದು, ಇದರಿಂದ ಸಹ ಸಮಸ್ಯೆ ಉಂಟಾಗ್ತದೆ. ಯಾಕಂತ ಹೇಳಿದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಥವಾ ಒಂದೇ ಕಡೆ ಕೂತು ಇದೇ ನೋಡ್ತಾ ಇರೋದು, ಎಕ್ಸಸೈಸ್ ಕಡಿಮೆ ಮಾಡ್ತಾ ಹೋಗೋದು, ಈ ಥರ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದ ಫಿಸಿಕಲ್ ಪ್ರಾಬ್ಲಮ್ಸ್, ಉದಾಹರಣೆಗೆ ಕೊಲೆಸ್ಟ್ರಾಲ್ ಅಥವಾ ಲಿಪಿಡ್ ಪ್ರೊಫೈಲಲ್ಲಿ ಚೇಂಜಸ್ ಬರುವಂಥದ್ದು, ಅಥವಾ ಡಯಾಬಿಟೀಸ್ ಕಂಟ್ರೋಲ್ ಕಡಿಮೆ ಆಗುವುದು, ಈ ಥರ ಎಲ್ಲ ಕಂಡೀಷನ್ ಸಹ ನೋಡಲಿಕ್ಕೆ ಸಿಗ್ತದೆ. ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಕೆಲವೊಂದು ಬಾರಿ 2 ಗಂಟೆಗಿಂತ ಜಾಸ್ತಿ ಏನಾದರೂ ಇದೇ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನು ಜಾಸ್ತಿ ಮಾಡಿದ್ರು, ಮೊಬೈಲ್ ಇರಬಹುದು ಅಥವಾ ಯಾವುದೇ ರೀತಿಯಾದ ಸ್ಕ್ರೀನ್, TV ಇರಬಹುದು ಅಥವಾ ಲ್ಯಾಪ್ಟಾಪ್, ಇವೆಲ್ಲದ್ರಿಂದನೂ ಸಹ ನಿದ್ರಾಹೀನತೆ ಸಹ ಕಾಣಿಸ್ಲಿಕ್ಕೆ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲವೊಂದು ದುರ್ಘಟನೆ ಬಗ್ಗೆ ಯೋಚನೆ ಮಾಡಿ ಅದರಿಂದ ಸಹ ಆತಂಕಕ್ಕೊಳಗಾಗಿ ಅದರಿಂದ ನಿದ್ರಾಹೀನತೆ ಆಗುವಂಥದ್ದು. ಇನ್ನೊಂದು, ಈ ಮೊಬೈಲ್ ಅಥವಾ ಯಾವುದೇ ಸ್ಕ್ರೀನ್ನ ಬಳಕೆ ಜಾಸ್ತಿ ಹೊತ್ತು ಮಾಡಿದಾಗ ಅದು ನಿದ್ರೆಯ ಒಂದು ಏನು ನಾರ್ಮಲ್ ಪ್ರಾಸೆಸ್ ಇರುತ್ತೆ ಅದನ್ನು ಡಿರೇಂಜ್ ಮಾಡ್ತಾ ಹೋಗುತ್ತೆ, ಡಿಸ್ಟರ್ಬ್ ಮಾಡಿಬಿಡುತ್ತೆ. ಸೊ ಅದರಿಂದ ಸಹ ನಿದ್ರಾಹೀನತೆ ಆಗಿ ಮುಂದಿನ ದಿನ ಅವರ ದಿನಚರಿಯನ್ನು ಹಾಳು ಮಾಡುವ ಸಂದರ್ಭಗಳು ಕಾಣಿಸ್ಲಿಕ್ಕೆ ಸಿಗುತ್ತೆ. ಹಾಗಾಗಿ
ಆ, ಬಹಳಷ್ಟು ಸಂಶೋಧನೆ ನಂತರ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಜನರು ಅವರ ಸ್ಕ್ರೀನ್ ಟೈಮ್ ಅಥವಾ ಕೆಲಸವಲ್ಲದೆ ಬೇರೆ ಕಾರಣಕ್ಕೆ ಅವ್ರು ಯಾವುದಾದ್ರೂ ಸ್ಕ್ರೀನ್, ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಅಥವಾ ಟಿವಿಯನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ 2 ಗಂಟೆಗಿಂತ ಕಡಿಮೆ ಯೂಸ್ ಮಾಡಬೇಕು ಅಂತ ಹೇಳಿ. ಜೊತೆಗೆ ಆದಷ್ಟು ಸಾಯಂಕಾಲದ ವೇಳೆ ಯಾವಾಗ ನಿದ್ರೆ ಹೋಗ್ಬೇಕಂತ ಇರ್ತಾರೆ ಆ ಸಮಯದಲ್ಲಿ ಈ ಮೊಬೈಲ್ ಬಳಕೆ ಅಥವಾ ಯಾವುದಾದ್ರೂ ಸಾಮಾಜಿಕ ಜಾಲತಾಣದ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡ್ಬೇಕಂತ ಹೇಳಿ ಆ, ಕೇಳ್ಕೊತೀವಿ. ಇನ್ನೊಂದು ಆಮ್, ಏ- ಆ, ಇನ್ನೊಂದು ಪ್ರಮುಖವಾದ ಸಂಗತಿ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಒಳ್ಳೆ ಪರಿಣಾಮ ಹಾಗೂ ದುಷ್ಪರಿಣಾಮಗಳಿದ್ದರೂ ಸಹ ಜನರ ಮೊಬೈಲ್ ಬಳಕೆ ಅಥವಾ ಇದೇನು ಆ, ಅಂತರ್ಜಾಲದ ಬಳಕೆ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಸೊ ಕೆಲವೊಂದು ಬಾರಿ ಈ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ಮಾಹಿತಿಯನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ದೇ ಇದ್ರೂ ಸಹ ಜನರಲ್ಲಿ ಪ್ರಾಬ್ಲಮ್ ಆಗೋ ಸಂಗತಿಗಳು ಇರುತ್ತೆ. ಉದಾಹರಣೆಗೆ ಕೆಲವೊಂದು ವಿಡಿಯೋನ ಅರ್ಧ ನೋಡುವಂಥದ್ದು, ಯಾವುದಾದ್ರೂ ಒಂದು ವಿಡಿಯೋನಲ್ಲಿ ಸ್ಟಾರ್ಟಿಂಗಲ್ಲಿ ಡಿಸ್ಕ್ಲೇಮರ್ ಕೊಟ್ಟಿರ್ತಾರೆ ದಟ್ ಇದು ಜನರ ಮಾಹಿತಿಗಷ್ಟೇನೆ, ಆದರೆ ದೇ ಹ್ಯಾವ್ ಟು ಕಾಂಟ್ಯಾಕ್ಟ್ ಅನ್ ಎಕ್ಸ್ಪರ್ಟ್ ಫಾರ್ ಫರ್ದರ್ ಇನ್ಫಾರ್ಮೇಶನ್. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಕಾಯಿಲೆಗೆ ಈ ಹಣ್ಣನ್ನು ತಿಂದರೆ ಅದೊಂದು ರಾಮಬಾಣ ಈ ಕಾಯಿಲೆಗೆ ಅಂತ ಹೇಳಿ ಒಂದು ವಿಡಿಯೋನಲ್ಲಿ ಹೇಳಿರಬಹುದು. ಸೊ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವರ ಮಾತ್ರೆಗಳನ್ನೆಲ್ಲ ನಿಲ್ಲಿಸಿ ಅಥವಾ ಅವರು ಆಲ್ರೆಡಿ ಮಾಡ್ತಾ ಇರೋ ಚಿಕಿತ್ಸೆಯನ್ನು ನಿಲ್ಲಿಸಿ ಅದು ಒಂದೇ ಫ್ರೂಟ್ನ ತಿನ್ನೋದು ಅಥವಾ ಅದು ಯಾವುದೋ ಒಂದು ರೀತಿಯಾಗಿ ಅವರು ಹೇಳಿರೋ ವಿಡಿಯೋನಲ್ಲಿರೋ ಟೆಕ್ನಿಕ್ನ ಫಾಲೋ ಮಾಡೋದು. ಸೊ ಅದೆಲ್ಲ ಮಾಡೋದ್ರಿಂದ ಅವರ ಜೀವಕ್ಕೇನೆ ಹಾನಿಯಾಗುವಂತಹ ಚಾನ್ಸಸ್ ಸಹ ಇದೆ. ಸೊ ಆ ಸಂದರ್ಭಗಳಲ್ಲಿ ಮುಖ್ಯವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಡೌಟ್ಸ್ ಇತ್ತು, ಕ್ಲಾರಿಟಿ ಬೇಕಾಗಿತ್ತು ಅಂತ ಹೇಳಿದ್ರೆ ಎಕ್ಸ್ಪರ್ಟ್ಸ್ನ ಮೀಟ್ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದು ವಿಡಿಯೋ ಸಹ ಎಲ್ಲರಿಗೂ ಹೆಲ್ಪ್ ಆಗ್ತದೆ ಅಥವಾ ಡಿಸಡ್ವಾಂಟೇಜ್ ಆಗುತ್ತೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ಎಕ್ಸ್ಪರ್ಟ್ಸ್ನ ಮೀಟ್ ಮಾಡಿ ಅವರು ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಬೋದು. ಸೊ ಕೊನೆಯದಾಗಿ ಹೇಳಲು ಇಷ್ಟಪಡುವುದೇನಂತ ಹೇಳಿದ್ರೆ, ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಹಾಗೂ ಒಂಟಿತನವನ್ನು ದೂರ ಮಾಡಿಸಿಕೊಳ್ಳಲು ಇದೊಂದು ಒಳ್ಳೆಯ ಮಾಧ್ಯಮ. ಆದರೆ ಅದರ ಜೊತೆಗೆ ಜನರು ವಂಚನೆಗೊಳಗಾಗುವ ಸಂಭವ ಸಹ ಇರುತ್ತದೆ. ಯಾಕೆಂತ ಹೇಳಿದ್ರೆ ಹ್ಯಾಕರ್ಸ್ನ ಪ್ರತಿ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಸಹ ಹ್ಯಾಕರ್ಸಿಂದ ತೊಂದರೆ ಉಂಟಾಗೋದು ಇದೆಲ್ಲ ನಾವು ಕೇಳ್ತಾನೆ ಇರ್ತೀವಿ. ಒಟ್ಟಾರೆಯಾಗಿ ಇಂಟರ್ನೆಟ್ ನಿರಂತರವಾಗಿ ಬದಲಾಗುತ್ತಿರುವುದರಿಂದ ಇದು ಪ್ರಮುಖ ಮಾತು. ಯಾಕಂತ ಹೇಳಿದ್ರೆ ಇಂಟರ್ನೆಟ್ ದಿನ ದಿನಕ್ಕೂ ಬದಲಾಗ್ತಾ ಹೋಗ್ತಾ ಇರುತ್ತೆ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಪದೇ ಪದೇ ನಾವು ನೋಡ್ತಾ ಇರ್ಬೋದು, ಅಪ್ಡೇಟ್ ಅಂತ ಹೇಳಿ ಬರುತ್ತೆ ಅಥವಾ ಸೆಕ್ಯೂರಿಟಿ ರೀಸನ್ಸ್ಗೆ ಹೊಸದಾಗಿ ಪಾಸ್ವರ್ಡ್ ಚೇಂಜ್ ಮಾಡಲಿಕ್ಕೆ ಅಂತ ಕೇಳುತ್ತೆ. ಸೊ ಇವನ್ನೆಲ್ಲ ಫಾಲೋ ಮಾಡ್ತಾ ಹೋಗಿ ಅದರ ಬಗ್ಗೆ ಮಾಹಿತಿ ಕಂಡುಕೊಂಡ್ರೆ ಆದಷ್ಟು ನಾವು ಅದರಿಂದಾಗುವ ದುರ್ಬಳಕೆ ಅಥವಾ ತೊಂದರೆಯಿಂದ ದೂರ ಇರ್ಬೋದು ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಇವೆಲ್ಲ ಮಾತುಗಳನ್ನು ಹೇಳಿ ನನ್ನ ಈ ಒಂದು ಸೆಷನ್ನ ಮುಕ್ತಾಯಗೊಳಿಸ್ತೀನಿ. ಜೊತೆಗೆ ನಾನು ವಯೋಮಾನಸ ಸಂಜೀವಿನಿ ಟೀಮ್ ಅವರಿಗೂ ಸಹ ವಂದನೆಗಳನ್ನು ಹಾಗೂ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಫ್ರೀಯಾಗಿ ಈ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಕೇಳ್ಬೋದು. ಸೊ ಇದು ಒಂದು ಓವರ್ ಆಲ್ ಆಗಿ ಏನೇನು ಸಮಸ್ಯೆಗಳಿರುತ್ತೆ ಅದನ್ನು ಹೇಗೆ ನಾವು ನೋಡಬೇಕು ಅಂತ ಹೇಳಿ ಒಂದು ಸೆಷನ್ ಮಾಡಿದ್ದೀವಿ. ಥ್ಯಾಂಕ್ ಯು. Thank you, doctor. It was wonderful, doctor. Thank you. ಥ್ಯಾಂಕ್ ಯು ಸರ್. ಯಾರಿಗೆ ಏನೋ ಸಂಶಯ ಇದಾ? ಬೇಕಂದ ಹೇಳಿ, ಬೇಕಂದ ಕೇಳಿ.
ಮೇಡಮ್ ಅವರು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ, ಯಾರಿಗೂ ಏನೂ ಸಂದೇಹ ಇಲ್ಲ. ನೋ ಡೌಟ್ಸ್. Sir. Yeah, no doubts at all. Good evening, participants. If you have any doubt, you can ask ma'am right now. Then, can we wind up the session? I think nobody seems to be having any doubts, sir. I think you can. Okay, sir. Madam has done a beautiful presentation, so no doubts can be raised. Yeah, yes, sir. So, Thank you. thank you so much, Thank you. ma'am. Thank you so No, much it's for our the pleasure, beautiful madam. session It's today. our pleasure. Thank you, It's sir. our pleasure. It was a fantastic presentation. ಚೆನ್ನಾಗಿ ಮಾಡಿದ್ದೀರಾ. ಕರೆಕ್ಟ್ ಏನೇನೋ ಪಾಯಿಂಟ್ಸ್ ಮಾಡಬೇಕು ಅದಕ್ಕೆ ಚೆನ್ನಾಗಿ ಕರೆಕ್ಟ್ ಆಗಿ ಹೇಳಿದ್ದೀರಾ. No doubts. It was a very small session, sir, because I know because this topic is to be discussed. So I thought I'll keep it very crisp and only few points which are very important. So Yes, sir. Yes, doctor. You are right. Thank you. ಒಂದು ಕ್ವಶನ್ ಹೇಳಿ ಸರ್. ಒಂದು ನಮ್ದು ಮಲಗೋದಕ್ಕೆ ಮುಂಚೆ ಎಷ್ಟು ಮುಂಚೆ ಇದು ಮೀಡಿಯಾ ಅಥವಾ ಈ ಸ್ಕ್ರೀನ್ ಸ್ಟಾಪ್ ಮಾಡ್ಬೇಕು ನೋಡೋದನ್ನ? yes, sir. So usually sleep hygiene ಅಂತ ಏನು ಹೇಳ್ತೀವಿ ಅದರ ಪ್ರಕಾರ ನಾವು ನೋಡಿದ್ರೆ ಸಾಧಾರಣವಾಗಿ ಸಾಯಂಕಾಲ ಯಾವಾಗ ಇದು ಸೂರ್ಯ ಅಸ್ತ ಆಗುತ್ತೆ ಅದೇ ಟೈಮಲ್ಲಿ ನಮ್ಮ ಬ್ರೈನಲ್ಲಿ ಅದು ಮೆಲಟೋನಿನ್ ಎಲ್ಲ ಸೆಕ್ರೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆದಷ್ಟು ಸಾಯಂಕಾಲ 6:30-7 ಗಂಟೆ ನಂತರದಿಂದನೇ ಇದು ಸ್ಕ್ರೀನ್ ಟೈಮ್ನ ಕಟ್ ಡೌನ್ ಮಾಡ್ಬೇಕಂತ ಹೇಳ್ತೀವಿ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಕೆಲಸ ಮುಗಿಸಿ ಬಂದು ಅದಾದ ನಂತರ ಒಂದು ಸ್ವಲ್ಪ ಹೊತ್ತಾದರೂ ಏನಾದರೂ ಮನೋರಂಜನೆಗೆ ಅಂತ ಹೇಳಿ ನೋಡ್ತಾರೆ. ಆದಷ್ಟು ಬ್ರೈಟ್ನೆಸ್ನ ಕಡಿಮೆ ಇಟ್ಟು ಆದಷ್ಟು ಟೈಮ್ನ ಅಟ್ಲೀಸ್ಟ್ ಒಂದು 3 ಅವರ್ಸ್ ಮಲ್ಗೋಕ್ಕೂ ಮುಂಚೆನೆ ಸ್ಕ್ರೀನ್ ಟೈಮ್ನ ಕಟ್ ಡೌನ್ ಮಾಡಿದ್ರೆ ಉಪಯೋಗ ಆಗುತ್ತೆ ಅಂತ ಹೇಳಿ ಹೇಳ್ತೀವಿ. Any other doubts? Okay. Thank you so much, ma'am. Thank you so much for the wonderful session that you took in the evening. Thank you for all the participants for joining the session. Thank you.